ನಮಸ್ಕಾರ. ನಾವು ಈ ದಿನ ಬೆಳಗ್ಗೆ ಮದ್ದೂರು ಮಳವಳ್ಳಿ ಮಾರ್ಗದ ಮಧ್ಯದಲ್ಲಿ ನೆಲೆಗೊಂಡಿರುವ ಪವಿತ್ರವಾದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾ ಇದ್ದೀವಿ. ಕಾವೇರಿ ತೀರದ ಮಳವಳ್ಳಿ ತಾಲೂಕಿನಲ್ಲಿರುವ ಈ ದಿವ್ಯ ಕ್ಷೇತ್ರ ಭಕ್ತರಿಗೆ ಶಾಂತಿಯ ಅನುಭವವನ್ನು ನೀಡುವ ಮಹಾಮಂಗಳ ಸ್ಥಳವಾಗಿದೆ. ದೇವಸ್ಥಾನದ ದರ್ಶನಕ್ಕೆ ಸಾಗುವಾಗ ಸುತ್ತಮುತ್ತಲಿನ ಗ್ರಾಮೀಣ ಪ್ರಕೃತಿಯ ಸೌಂದರ್ಯ ಮನಸ್ಸಿಗೆ ಅಪಾರ ಶಾಂತಿಯನ್ನ ನೀಡುತ್ತದೆ. ಮಳವಳ್ಳಿಯ ಸಮೀಪದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನ ಶತಕಗಳ ಇತಿಹಾಸವನ್ನ ಹೊಂದಿ ಈ ಪವಿತ್ರ ಕ್ಷೇತ್ರ ತನ್ನ ದೈವಿಕ ಶಕ್ತಿಯಿಂದ ಮತ್ತು ವಿಶಿಷ್ಟವಾದ ವಾಸ್ತುಶಿಲ್ಪದಿಂದ ಎಲ್ಲ ಭಕ್ತರನ್ನ ಆಕರ್ಷಿಸ್ತಾ ಇದೆ. ಮಾರೇಹಳ್ಳಿಯ ಈ ದೇವಾಲಯವು ವಿಜಯನಗರ ಶೈಲಿ ಮತ್ತು ದ್ರಾವಿಡ ವಾಸ್ತುಶಿಲ್ಪದ ಅದ್ಭುತ ಸಂಯೋಜನೆಯಾಗಿದೆ. ಗರ್ಭಗುಡಿಯ ಮಾರ್ಗದಲ್ಲಿ ಅಲಂಕರಿಸಿದ ಕಲ್ಲಿನ ಸ್ತಂಭಗಳು, ಶಿಲ್ಪಗಳು ಎಲ್ಲವೂ ಈ ಪ್ರದೇಶದ ಶಿಲಾಶಾಸ್ತ್ರ ಕೌಶಲ್ಯವನ್ನ ನೆನಪಿಸ್ತವೆ. ದೇವಾಲಯದ ಪ್ರಾಕಾರ, ಮುಖಮಂಟಪ, ಅಮ್ಮನವರ ಸನ್ನಿಧಿ, ಉಗ್ರ ನರಸಿಂಹನ ಮೂರ್ತಿ ಇವೆಲ್ಲವೂ ಶಾಂತತೆಯನ್ನ ನೀಡುವ ಅಲೌಕಿಕ ವಾತಾವರಣವನ್ನ ನಿರ್ಮಾಣ ಮಾಡ್ತವೆ. ಈ ಪವಿತ್ರ ಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪರಿವಾರ ದೇವತೆಗಳಾದ ಭೂದೇವಿ ಮತ್ತು ಲೀಲಾದೇವಿಯವರ ಆರಾಧನೆಗೆ ಕೂಡ ತುಂಬಾ ಪ್ರಸಿದ್ಧ. ಭೂದೇವಿ ಹಾಗೂ ಲೀಲಾದೇವಿಯರ ಸುಂದರ ಮೂರ್ತಿಗಳು ಶಾಂತವಾದ ನಗುವಿನೊಂದಿಗೆ ಭಕ್ತರ ಮೇಲೆ ಕರುಣೆಯನ್ನ ಚೆಲ್ತವೆ. ಭಕ್ತರು ಪ್ರಥಮವಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನ ಪಡೆದು ನಂತರ ಈ ಎರಡೂ ದೇವಾಲಯಗಳಿಗೆ ಪ್ರವೇಶ ನೀಡಿ ದರ್ಶನ ಮಾಡ್ತಾರೆ. ದೇವಾಲಯದ ವಾಸ್ತುಶಿಲ್ಪ ಹಳೆಯ ದ್ರಾವಿಡ ಮತ್ತು ವಿಜಯನಗರ ಶೈಲಿಯ ಸೌಂದರ್ಯವನ್ನ ಹೊಂದಿದ್ದು, ರಂಧ್ರಿತ ಕಲ್ಲಿನ ಗೋಪುರ, ಶಿಲ್ಪ ಸಮೃದ್ಧ ದ್ವಾರ ಮತ್ತು ಅಲಂಕಾರಿಕ ಮಂಟಪಗಳನ್ನ ಹೊಂದಿದೆ. ಅಹೋಬಿಲಂ ಕ್ಷೇತ್ರದಂತೆಯೇ ಈ ದೇವಸ್ಥಾನವು ಕೂಡ ಪ್ರತ್ಯಕ್ಷ ಪ್ರಸಾದ ನರಸಿಂಹಸ್ವಾಮಿಯ ಕ್ಷೇತ್ರ ಎಂದು ಪರಿಗಣಿಸಲಾಗಿದೆ. ದೇವಸ್ಥಾನದ ಪಕ್ಕದಲ್ಲಿರುವ ಹಳೆಯ ಪವಿತ್ರ ಪುಷ್ಕರಣಿಯನ್ನ ಭಕ್ತರು ದೀಪಾರಾಧನೆಗೆ, ತೀರ್ಥ ದರ್ಶನಕ್ಕೆ ಈ ಕಲ್ಯಾಣಿಯನ್ನ ಉಪಯೋಗಿಸ್ತಾರೆ. ಮಾರೇಹಳ್ಳಿಯ ಈ ದೇವಸ್ಥಾನ ಮಳವಳ್ಳಿ ಪಟ್ಟಣದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ, ಬೆಂಗಳೂರಿನಿಂದ ಕೇವಲ 95 ಕಿಲೋಮೀಟರ್ ದೂರ ಇದ್ದು ರಸ್ತೆ ಸೌಕರ್ಯ ಬಹಳ ಉತ್ತಮವಾಗಿದೆ.